ನೋಡಮ್ಮ, ಅಲ್ಲಿ ನಿಂತಿದ್ದಾಳಲ್ಲ ಅವಳೇ ಮಾಯಾ. ಷಣ್ಮುಖಣ್ಣ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ? ಕಷ್ಟದಿಂದ ದೂರ ಹೋಗ್ಬಾರ್ದು ಬೆಳ್ಳಿ. ಜೀವನದಲ್ಲಿ ಬಿರುಗಾಳಿ ಎದಳೋದು ಸಹಜ. ನೀನು ಯಾವಾಗ ಎದುರಿಸ್ತೀಯೋ ಆವಾಗ ನಿನ್ನ ಜೀವನದ ಮೌಲ್ಯ ಗೊತ್ತಾಗುತ್ತೆ. ಇಲ್ಲೂ ಅಷ್ಟೆ, ನಿನ್ನ ಕಷ್ಟ ಆಗುತ್ತೆ, ಬರೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲೇ ನಿನಗೆ ಒಳ್ಳೇದಾಗೋದು. ಮುತ್ತು ನಿನ್ನ ಪರವಾಗಿ ಬೇಕಾದರೂ ಬದಲಾಗಬಹುದು. ಎಲ್ಲ ದೈವಿಚ್ಛೆ. ಅಯ್ಯೋ ಬೆಳ್ಳಿ, ಇವಳು ಯಾವಾಗ ಇಲ್ಲಿಗೆ ಬಂದ್ಲು? ಅದೇ ನನಗೂ ಗೊತ್ತಾಗ್ತಿಲ್ಲ ಅದಕ್ಕೆ. ಏನ್ ಹಾಕ್ಬೇಡಿ, ನೀನ್ ಯಾಕೆ ಮಧ್ಯ ಬರೋದಕ್ಕೆ ಹೋದೆ? ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ಕಾಲಿಗೆ ತುಂಬಾ ಏಟ್ ಆಗಿದೆ. ಇನ್ನೇನು ಆಂಬುಲೆನ್ಸ್ ಬಂದ್ಬಿಡ್ತಾ ಬೆಳಿ. ಸ್ವಲ್ಪ ಹೊತ್ತಿನವರೆಗೂ ಎಲ್ಲ ನಾನು ಅನ್ಕೊಂಡಾಗೆ ನಡೀತಿತ್ತು. ಆದ್ರೆ ಎಲ್ಲ ಇದಕ್ಕಿದ್ದಾಗೆ ಬದಲಾಗೋಯ್ತು. ಇದೆಲ್ಲ ಹೇಗ್ ಸಾಧ್ಯ? ಅದಕ್ಕೆ ಮುತ್ತು ಮಾವ ನನ್ನನ್ನು ಮಾತ್ರ ಮಾತಾಡಿಸ್ಬೇಕು, ನನಗೆ ಮಾತ್ರ ಪ್ರೀತಿ ತೋರಿಸ್ಬೇಕು. ಮಾಯಾ, ಅವ್ರು ಯಾರು ಅಂತ ನಿನಗೆ ಗೊತ್ತಾ? ಅದಕ್ಕೆ ಮುತ್ತು ಮಾವ ನನ್ ಬಿಟ್ಟು ಹೋದ್ರು ಅಂತ ನಾನು ಯೋಚನೆಯಲ್ಲಿದ್ದೆ. ಅವ್ರು ಯಾರನ್ನ ನೋಡಿದ್ಯಾ ಅಂತ ಕೇಳ್ತಿದ್ದೀರಲ್ಲ. ಮಾಯಾ, ಅವ್ರನ್ನ ನೋಡ್ತಿದ್ರೆ ಸಾಮಾನ್ಯ ಹೆಂಗಸು ಅಂತ ಅನಿಸ್ತಿಲ್ಲ. ಒಂದ್ಸಲ ನೋಡು. ಅಯ್ಯೋ, ಯಾರೋ ಇರ್ಲಿ ಬಿಡಿ. ಅದಕ್ಕೆ ಒಂದ್ ಕಡೆ ಬೆಳ್ಳಿ ಕಾಲಿಗೆ ಪೆಟ್ಟಾಯ್ತು ಅಂತ ನನಗೆ ಖುಷಿ ಆಗ್ತಿದ್ರೆ, ಇನ್ನೊಂದ್ ಕಡೆ ಮುತ್ತು ಮಾವ ಅವಳನ್ನ ಎತ್ಕೊಂಡು ಹೋದ್ರು ಅಂತ ಬೇಜಾರಾಗ್ತಿದೆ. ಇನ್ಮೇಲೆ ನಿನಗೆ ಬೇಸರ ಆಗೋ ರೀತಿನೇ ನಡೆಯೋದು. ಯಾರು ನೀವು? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನಾನು ಏನು ಹೇಳ್ತೀನಿ ಅನ್ನೋದು ಮುಖ್ಯ. ಬೆಳ್ಳಿ ಕಾಲಿಗೆ ಪೆಟ್ಟಾಯ್ತು ಅಂದ್ಕೊಂಡಿದ್ಯಾ? ದೇವರು ಕಷ್ಟದ ಜೊತೆ ಸುಖನೂ ಕೊಟ್ಟಿದ್ದಾನೆ. ಏನು ಅಂತ ಯೋಚನೆ ಮಾಡ್ತಾ ಇದೀಯಾ? ಈಗ ನಿನಗೆ ಗೊತ್ತಾಗೋದಿಲ್ಲ, ಮುಂದೆ ಎಲ್ಲ ಗೊತ್ತಾಗುತ್ತೆ. ಮುತ್ತು ಮಾವ ಬೆಳ್ಳಿನ ಹೊತ್ಕೊಂಡು ಮದ್ವೆ ಆಗಕ್ಕೆ ಹೋಗಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ನೀವ್ ಹೇಳೋ ರೀತಿ ನೋಡ್ತಿದ್ರೆ ಏನೋ ಬೆಳ್ಳಿಗೆ ತುಂಬಾ ಒಳ್ಳೇದಾಗಿ ಅವರಿಬ್ರು ಮದ್ವೆ ಆಗೋಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದೀರಾ. ಮುತ್ತು ಮಾವ ಯಾವತ್ತಿದ್ರು ನನ್ನವ್ರೆ. ಇದು ನಮ್ಮ ಮನೆ ದೇವ್ರ ದೇವಸ್ಥಾನ. ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲಿ ಲಗ್ನ ಪತ್ರಿಕೆ ಇಟ್ಟು ಪೂಜೆ ಮಾಡಿಸಿದ್ವಿ. ಅಂದಮೇಲೆ ಗೆಲುವು ನಂದೆ. ನಿನ್ನ ಪರವಾಗಿ ಏನಿದೆ? ನಿನಗೂ ಮುತ್ತುಗೂ ಮದುವೆ ನಡೆದೇ ನಡೆಯುತ್ತೆ ಅನ್ನೋ ನಂಬಿಕೆ ಹೇಗೆ ಬಂತು ನಿನಗೆ? ನಾನು ಗೆಲ್ಲೋದಕ್ಕೆ ಒಂದು ಪ್ರಬಲವಾದ ಶಕ್ತಿ ನನ್ನ ಸಹಾಯ ಮಾಡ್ತಿದೆ. ನಾನು ಅನ್ಕೊಂಡಾಗೆ ನಡೆದೇ ನಡೆಯುತ್ತೆ. ಆ ಶಕ್ತಿ ಮೇಲೆ ನನಗಷ್ಟು ನಂಬಿಕೆ ಇದೆ. ಸರಿ, ಹಾಗಾದರೆ ಒಂದು ಸಣ್ಣ ವಿಷಯ ಹೇಳ್ತೀನಿ, ಮಾಡಿ ತೋರಿಸ್ತೀಯಾ?
ನೀವು ಹೇಳಿದನ್ನ ನಾನು ಯಾಕೆ ಮಾಡಬೇಕು? ಅದು ಸರಿನೇ. ನಿನ್ನ ಶಕ್ತಿ ಮೇಲೆ ನಿನಗೆ ತುಂಬ ನಂಬಿಕೆ ಅಲ್ವಾ? ಅದು ನಿನ್ನ ಪರವಾಗಿದೆಯೋ ಇಲ್ವೋ ಅಂತ ನಿನಗೆ ಗೊತ್ತಾಗಬೇಕು ತಾನೇ. ನೀನು ಅದನ್ನೇ ನಂಬ್ಕೊಂಡು ಕಣ್ಮುಚ್ಕೊಂಡು ಕುಳ್ತಿರ್ತೀಯ. ಆಗ ಇದೇ ರೀತಿನೇ ಬೆಳ್ಳಿನ ಕರ್ಕೊಂಡು ಹೋದರೆ ಏನು ಮಾಡ್ತೀಯ? ಈಗ ಇಬ್ಬರು ಆಸ್ಪತ್ರೆಗೆ ಹೋಗಿದ್ದಾರೆ. ಮುಂದೊಂದು ದಿನ ದೇವಸ್ಥಾನಕ್ಕೆ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಹೋದಾಗ ನಿನ್ನ ಕೈಲಿ ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆಗೇನು ಮಾಡ್ತೀಯ ಮಾಯಾ? ಬೆಳ್ಳಿಗೆ ಅವಳ ಪರಿಶುದ್ಧವಾದ ಪ್ರೀತಿ ಸಹಾಯ ಮಾಡುತ್ತೆ. ನಿನಗೆ ನಿನ್ನ ಶಕ್ತಿ ಸಹಾಯ ಮಾಡುತ್ತಾ ಹೇಳು? ನನ್ನ ಶಕ್ತಿ ಮೇಲೆ ನನಗೆ ನಂಬಿಕೆ ಇದೆ. ಸರಿ, ಅದೇನು ಮಾಡಬೇಕು ಅಂತ ಹೇಳಿ. ಹೇಳ್ತೀನಿ ಕೇಳು. ಮುಂದಿನ ಶುಕ್ರವಾರ ಅಮ್ಮನವ್ರ ದೇವಸ್ಥಾನದಲ್ಲಿ ಒಂದು ಸಣ್ಣ ಪೂಜೆ ಮಾಡು. ನಿನ್ನ ಮುತ್ತು ಮಾವ ಕಲ್ಯಾಣಿಲಿ 3 ಮುಳುಗು ಹಾಕಿ ಪೂಜೆ ಆದಮೇಲೆ ಕಳಸದಲ್ಲಿರೋ ನೀರನ್ನು ನಿನ್ನ ತಲೆ ಮೇಲೆ ಸುರಿಯೋಕೆ ಹೇಳು. ನಿನ್ನ ಮುಡಿಗೆ ಹೂ ಮುಡ್ಸೋಕೆ ಹೇಳು. ಇಷ್ಟು ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರೆ ನಿನ್ನ ಶಕ್ತಿ ನಿನ್ನ ಸಹಾಯ ಮಾಡುತ್ತೆ ಅಂತ ಅರ್ಥ. ಇಲ್ಲ ಅಂದರೆ ನೀನು ನಂಬಿರೋ ಶಕ್ತಿ ಕ್ಷಣ ಮಾತ್ರ, ಆದರೆ ಬೆಳ್ಳಿ ನಂಬಿರೋ ದೈವಶಕ್ತಿ ಶ್ರೇಷ್ಠ. ಅವಳು ಹೇಗೆ ಅನ್ಕೊಳ್ತಾಳೋ ಹಾಗೇ ನಡೆಯುತ್ತೆ. ಮುತ್ತು ಬೆಳ್ಳಿ ಕೊಳ್ಳಿಗೆ ತಾಲಿ ಕಟ್ಟೇ ಕಟ್ತಾನೆ. ಇದು ಸತ್ಯ. ಇದು ನಡೆಯೋದಕ್ಕೆ ನಾನು ಬಿಡಲ್ಲ. ಈ ಪೂಜೆನ ನೀನು ಮಾಡಿ ತೋರಿಸು. ಆಮೇಲೆ ನೀನು ಹೇಳಿದ್ನೆಲ್ಲ ನಾನು ಕೇಳ್ತೀನಿ. ಏನು ಶರ್ಮಿಳಾ, ನಾನು ಏನೇನೋ ಹೇಳ್ತಿದ್ದೀನಿ ಅಂತ ಅನುಮಾನ ಬರ್ತಿದ್ಯಾ? ಬೆಳ್ಳಿ ದೇವ್ರ ಮೇಲೆ ಎಷ್ಟು ಭಕ್ತಿ ಇಟ್ಟಿದ್ದಾಳೆ ಅಂತ ನಿನಗೆ ಗೊತ್ತು. ಇದಾದ್ಮೇಲೂ ಮಾಯಾ ಗೆಲ್ತಾಳೆ ಅಂತ ನಿನಗನ್ಸುತ್ತಾ? ಲಗ್ನ ಪತ್ರಿಕೆ ಪೂಜೆ ಮಾಡ್ಸಕ್ಕೆ ಬಂದಿದ್ದೀರಲ್ಲ, ಮಾಯಿನ ಮದುವೆ ಖಂಡಿತವಾಗ್ಲೂ ನಡೆಯುತ್ತಾ? ಸ್ವಲ್ಪ ಯೋಚನೆ ಮಾಡು. ಇಲ್ಲ, ಈ ಆಟದಲ್ಲಿ ನಾನು ಗೆಲ್ತೀನಿ. ಒಂದು ವೇಳೆ ನಾನು ಹೇಳಿರೋ ಪೂಜೆಯಲ್ಲಿ ಕಳಸದ ನೀರು ಬೆಳ್ಳಿ ತಲೆ ಮೇಲೆ ಬಿದ್ದು ನೀನು ತಂದಿರೋ ಹೂವು ಬೆಳ್ಳಿ ಮುಡಿ ಸೇರಿದ್ರೆ ಮುತ್ತು ಬೆಳ್ಳಿಗೆ ಸ್ವಂತ ಆಗೋಗ್ತಾನೆ. ಮುತ್ತು ನಿನ್ನವನ ಬೆಳ್ಳಿಗೆ ಸ್ವಂತನ ಅಂತ ಕಾಲನೇ ನಿರ್ಣಯ ಮಾಡುತ್ತೆ. ಅದಕ್ಕೆ ಅಣ್ಣ, ಡಾಕ್ಟರ್ ಏನಂದ್ರು? ಈಗ ಹೇಗಿದ್ದೀರಾ? ಅದಕ್ಕೆ ತುಂಬ ನೋವ್ತಿದ್ಯಾ? ಕಾಲು ಫ್ರ್ಯಾಕ್ಚರ್ ಆಗಿದೆ, ಸ್ವಲ್ಪ ದಿನ ರೆಸ್ಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಬೆಳ್ಳಿ, ನಿನ್ನ ಕಾಲು ಮೊದಲಿನ ಥರ ಆಗೋವರೆಗೂ ನೀ ಯಾವ ಕೆಲಸನೂ ಮಾಡಬಾರ್ದು. ನೀವು ಮುಂಚೆ ಥರ ಓಡಾಡಬೇಕು. ಅಲ್ಲಿ ತನಕ ಮಾವ ನಂಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಹೇಳೋಂಗಿಲ್ಲ, ಸರಿನಾ? ಆದರೂ ಎಂಥ ಕೆಲಸ ಆಗೋಯ್ತು ಬೆಳ್ಳಿ. ಅಲ್ಲ, ನನ್ನ ಕಾಪಾಡೋದಕ್ಕೆ ಹೋಗಿ ನೀನು ಏಟ್ ಮಾಡ್ಕೊಂಡಿದ್ಯಲ್ಲ. ಗುಳಿ ನಿಮಗೆ ಗುದ್ದಕ್ಕೆ ಬಂದಿದ್ದನ್ನ ನೋಡಿ ಹೇಗೆ ಮಾವ ಸುಮ್ಮನೆ ಇರೋಕ್ಕಾಗತ್ತೆ? ಅದೇನಾದರೂ ನಿಮಗೆ ಗುದ್ದಿದ್ರೆ ಈಗ ನನಗಾಗಿರೋ ಏಟಿಗಿಂತ ನಿಮಗೆ ಜಾಸ್ತಿ ನೋವಾಗಿರೋದು. ನಾನು ಹೇಗೋ ತಡ್ಕೋತಿದ್ದೆ, ನಿನಗೆ ಹೀಗಾಯ್ತಲ್ಲ ಅಂತ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಮೂರ್ನಾಲ್ಕು ದಿನದಿಂದ ನೀವು ನನ್ನ ಸರಿಯಾಗಿ ಮಾತಾಡಿಸ್ತಿಲ್ಲ ಮಾವ. ನನಗೆ ಈ ನೋವಿಗಿಂತ ಆ ನೋವೇ ಜಾಸ್ತಿ ಕಾಡ್ತಿತ್ತು. ನೀವು ಈಗ ಬಂದು ಮಾತಾಡಿಸ್ತೀರಾ, ನಾಳೆ ಆದರೂ ಬಂದು ಮಾತಾಡಿಸ್ತೀರಾ ಅಂತ ಕಾಯ್ತಾನೆ ಇದ್ದೆ. ಆದರೆ ನೀವು ಬಂದು ಮಾತಾಡಿಸ್ಲೇ ಇಲ್ಲ. ನೀವು ನನ್ನ ಹತ್ರ ಹೇಗೆಲ್ಲ ನಡ್ಕೊಂಡ್ರಿ, ಮೊನ್ನೆ ನನ್ನ ಹತ್ರ ಏನು ಮಾತಾಡಿದ್ರಿ ಅನ್ನೋದೆಲ್ಲ ನಿಮಗೆ ನೆನಪಿಲ್ಲ ಅಂದ್ಕೊಳ್ತೀನಿ. ಆದರೆ ಈ ಥರ ಪೆಟ್ಟಾಗಿರೋದ್ರಿಂದಾದರೂ ನೀವು ನನ್ನನ್ನು ಮಾತಾಡಿಸ್ತಿದ್ದೀರಾ, ನೀವು ಈ ಥರ ಪ್ರೀತಿಯಿಂದ ನನ್ನ ನೋಡ್ಕೊಳ್ತೀರಾ ಅಂದರೆ
ನಾನು ಸಾಯೋದಕ್ಕೂ ಸಿದ್ಧ ಮಾವ. ಏನು ಬೇಡಿ ನೀನು ಸಾಯೋ ಮಾತಾಡ್ತಾರ? ನಾನಿನ್ನ ಯಾವಾಗಲೂ ಸಂತೋಷವಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಅದೆಲ್ಲ ಬಿಡು, ನೀನು ಮೊದಲಿನ ಥರ ಆಗಬೇಕು ಅಷ್ಟೇ. ಈಗ ಅದೆಲ್ಲ ಬಿಡು, ನೀನು ಕಂಪ್ಲೀಟಾಗಿ ರೆಸ್ಟ್ ಮಾಡಬೇಕು, ಮೊದಲಿನ ಥರ ಆಗಬೇಕು ಅಷ್ಟೇ. ಐಶು, ಬೆಳ್ಳಿ ಮಾತ್ರ ತಗೋಬೇಕು, ಸ್ವಲ್ಪ ಊಟ ತಗೊಂಬ. ಸರಿ ಅಣ್ಣ. ಬಾ ಬೆಳ್ಳಿ. ಎಲ್ಲ ಗುರುಗಳು ಹೇಳ್ದಾಗೆ ಪೂಜೆ ಮಾಡಿದ್ವಿ, ಆದರೂ ಏನು ವರ್ಕ್ ಆಗ್ತಿಲ್ವಲ್ಲ. ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಮುಖ್ಯವಾದ ಗುರುಗಳಿಗೆ ಫೋನ್ ಮಾಡಿ ಕೇಳ್ತೀನಿ. ಹೇಳು ಮಾಯ, ನಿಮ್ಮವ್ರು ಮಾಡಿರೋ ವಶೀಕರಣದ ಮೇಲೆ ನನಗೆ ನಂಬಿಕೆ ಹೋಗ್ತಿದೆ. ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳಿದ್ರೆ ಒಳ್ಳೇದು. ಮುತ್ತು ಮಾವನ ಮೇಲೆ ಮಾಡಿರೋ ವಶೀಕರಣ ಯಾಕೋ ವರ್ಕ್ ಆಗ್ತಿಲ್ಲ ಅಂತ ಅನಿಸ್ತಿದೆ. ವಶೀಕರಣ ಕೆಲಸ ಮಾಡ್ತಾ ಇಲ್ಲ ಅಂತ ನೀನು ಹೇಗೆ ಹೇಳ್ತೀಯಾ? ನಿನ್ನ ಹತ್ರ ಯಾವ ಆಧಾರ ಇದೆ? ಇವತ್ತು ಲಗ್ನ ಪತ್ರಿಕೆ ಪೂಜೆಗಂತ ಇವತ್ತು ನಮ್ಮ ಕುಲದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಏನಾಯ್ತಂತ ಗೊತ್ತಾ? ನೀವ್ ಹೇಳಿದ್ದೇನು, ವಶೀಕರಣ ಆದ್ಮೇಲೆ ಮುತ್ತು ಮಾವ ನಾನು ಹೇಳ್ದಾಗೆ ಕೇಳ್ತಾರೆ, ಎಲ್ಲ ನಾನು ಅನ್ಕೊಂಡಾಗೆ ನಡೆಯುತ್ತೆ ಅಂತ. ಆದ್ರೆ ಇಲ್ಲಿ ನಡೀತಿರೋದೇ ಬೇರೆ. ಮುತ್ತು ಮಾವ ನನ್ನ ಕಣ್ಮುಂದೆನೆ ಬೆಳ್ಳಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ವಶೀಕರಣ ಎಲ್ಲ ಸರಿಯಾಗಿದ್ರೆ ಅವಳು ಸತ್ರೆ ಸಾಯ್ಲಿ ಅಂತ ಬಿಡ್ಬೇಕಾಗಿತ್ತಲ್ವಾ? ನನ್ನ ಹತ್ರ ಬರ್ಬೇಕಾಗಿತ್ತು ಮುತ್ತು ಮಾವ. ಅದು ಬಿಟ್ಟು ಬೆಳ್ಳಿನ ಟ್ರೀಟ್ಮೆಂಟ್ಗೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಹೇಗ್ ಸಾಧ್ಯ? ನೀನು ತುಂಬಾ ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಶತದಡ್ಡಿ ಅಂತ ಈಗ ಗೊತ್ತಾಯ್ತು. ಯಾಕೆ ಗುರುಗಳೇ? ನಾನು ನಿನಗೆ ಹೇಳಿದ್ದೇನು, ಆದರೆ ನೀನು ಮಾಡ್ತಾ ಇರೋದೇನು? ಕುಲದೇವತೆ ದೇವಸ್ಥಾನ ಅಂದರೆ ಅದು ಸುಮ್ಮನೆ ಅಂದ್ಕೊಂಡಿದ್ಯಾ? ಅದು ತುಂಬ ಪ್ರಬಲವಾದ ಶಕ್ತಿ ಇರೋ ಜಾಗ. ಒಂದು ಕುಟುಂಬ ಕಷ್ಟದಲ್ಲಿದೆ ಅಂದರೆ ಅದಕ್ಕೆ ಶಕ್ತಿ ತುಂಬ ಏಕೈಕ ಸ್ಥಳ ಅಂದರೆ ಕುಲದೇವರ ದೇವಸ್ಥಾನ ಒಂದೇ. ಒಂದು ಮನೆಯವರು ಪೂರ್ವಜರು ಭಕ್ತಿ ಇಟ್ಟು ಕುಲದೇವರನ್ನ ಪೂಜಿಸ್ತಾರೆ. ಅಲ್ಲಿ ಯಾವ ದುಷ್ಟಶಕ್ತಿಗಳ ಕೆಲಸನೂ ನಡೆಯೋದಿಲ್ಲ. ಅಂದ್ರೆ ನೀವು ಹೇಳ್ತಿರೋದು ನಮ್ಮ ಮುತ್ತು ಮಾವನ ಕುಲದೇವ್ರ ದೇವಸ್ಥಾನ ಕರ್ಕೊಂಡು ಹೋಗ್ಬಾರ್ದಿತ್ತು ಅಂತನಾ? ವಶೀಕರಣನ ಅಡ್ಡಿಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಪಕ್ಷ ಅಡ್ಡಿಪಡಿಸೋದೇ ಆದರೆ ಅದು ದೈವ ಶಕ್ತಿಯಿಂದ ಮಾತ್ರ ಸಾಧ್ಯ. ದೈವ ಶಕ್ತಿ ಮುಂದೆ ಯಾವ ಮಂತ್ರ ತಂತ್ರಗಳ ವಿದ್ಯೆನೂ ನಡೆಯೋದಿಲ್ಲ. ಹಾಗೆ ಪರೀಕ್ಷೆ ಮಾಡೋದು ತಪ್ಪು. ಇದೇ ರೀತಿ ನೀವು ಮತ್ತೆ ಮತ್ತೆ ನಡೀತಾ ಇದ್ರೆ ಮುಂದೊಂದು ದಿನ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಎಚ್ಚರ. ತಪ್ಪಾಯ್ತು ಗುರುಗಳೇ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಒಂದು ತಿಳ್ಕೊಮಾಯ, ದೈವ ಶಕ್ತಿ ಮುಂದೆ ಯಾವ ದುಷ್ಟಶಕ್ತಿಗಳು ನಿಲ್ಲೋದಿಲ್ಲ. ಸರ್ವಶ್ರೇಷ್ಠ ಶಕ್ತಿ ಅಂದರೆ ಅದು ದೈವ ಶಕ್ತಿ ಮಾತ್ರ. ಗೊತ್ತಾಯ್ತು ಗುರುಗಳೇ, ನಾನು ಇನ್ಮೇಲೆ ಈ ರೀತಿ ತಪ್ಪು ಮಾಡಲ್ಲ. ಹಾ, ಒಳ್ಳೇದು. ಆದ್ರೆ ನನ್ನ ನೆಮ್ಮದಿ ಎಲ್ಲ ಹಾಳಾಗ್ತಿದೆ. ಈ ಬೆಳ್ಳಿ ಮುಂದೆ ನನಗೇನು ಮಾಡೋಕ್ಕಾಗ್ತಿಲ್ಲ. ಪ್ರತಿ ಹೆಜ್ಜೆಲ್ಲೂ ನಾನು ಸೋಲ್ತಿದ್ದೀನಿ ಅಂತ ನನಗೆ ತುಂಬಾ ದುಃಖ ಆಗ್ತಿದೆ. ನಿಮ್ಗಳ ಕಣ್ಣಿಗೆ ಬೆಳ್ಳಿ ಒಂದು ಸಾಧಾರಣ ಹುಡುಗಿ ಥರ ಕಾಣಿಸಿದ್ರು ಅವಳಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ. ಎಲ್ಲ ದೈವ ಶಕ್ತಿಗಳು ಒಂದಾಗಿ ಬೆಳ್ಳಿ ಮತ್ತು ಮುತ್ತುನ ಸೇರಿಸೋ ಪ್ರಯತ್ನ ಮಾಡ್ತಿವೆ. ಆಕಾಶ ಮತ್ತು ಭೂಮಿ ಮಧ್ಯೆ ಗಾಳಿ ಹೇಗಿದೆಯೋ ಹಾಗೆ ಬೆಳ್ಳಿ ಮತ್ತು ಮುತ್ತು ಮಧ್ಯೆ ನೀನಿರಬೇಕು. ಬರೀ ಗಾಳಿ ಅಲ್ಲ, ಬಿರುಗಾಳಿ ಆಗ್ತೀನಿ. ಆ ಬೆಳ್ಳಿ ಜೀವನದಲ್ಲಿ ಸುಂಟ್ರ ಗಾಳಿ ಎಬ್ಬಿಸ್ತೀನಿ. ಆದರೆ ನೀನು ಸ್ವಲ್ಪನೂ ಎಡವಟ್ ಮಾಡದೆ ತುಂಬ ಹುಷಾರಾಗಿರಬೇಕು.